ಊರಿನವರ ನೀವು? ಇಲ್ಲಿಯವರು? ಉಡುಪಿಯವರಾ? ಹೌದಾ? ಇವರು ನಿಮ್ಮ? ಹೌದಾ? ಇವರು ಬ್ಯುಸಿ. ಇಲ್ಲಿ ಆಗಾಗಲೇ ಹನುಮಂತರಾಯರು ಬಂದು ಪೂಜೆ ಮಾಡೋದನ್ನು ನೀವು ನೋಡ್ಬೋದು. ಇಲ್ಲಿ ಇರುವಂಥದ್ದೇ ಅಂದಿನ ಕಾಲದ ನಾಗನ ಕಲ್ಲುಗಳು. ಎಲ್ರಿಗೂ ನಮಸ್ಕಾರ ಹಾಗೂ ಕುಮಾರ್ KC85 ನನ್ನ ಚಾನಲ್ಗೆ ಸುಸ್ವಾಗತ. ನಾನೀಗ ಉತ್ತರ ಕನ್ನಡದ ಜಿಲ್ಲೆಯಲ್ಲಿರುವಂತಹ ಸಹಸ್ರಲಿಂಗ ಈ ಜಾಗಕ್ಕೆ ಬಂದಿದ್ದೇನೆ. ನೋಡೋಣ ಇಲ್ಲಿ ಒಂದು ಸುಂದರತೆಯನ್ನು. ಶಾರ್ಮಲ ನದಿಯ ಹರಿವಿನಲ್ಲಿ ಇರುವ ಕಲ್ಲು ಬಂಡೆಗಳ ಮೇಲೆ ಬಹಳಷ್ಟು ಲಿಂಗ ಮತ್ತು ನಂದಿ ವಿಗ್ರಹಗಳನ್ನು ಕೆತ್ತಿದ್ದಾರೆ. ಇದರಿಂದಾಗಿ ಇದಕ್ಕೆ ಸಹಸ್ರಲಿಂಗ ಎಂಬ ಹೆಸರು ಬಂದಿದೆ. ಈ ಪ್ರವಾಸಿ ತಾಣವು ಸೋಂದ ಮತ್ತು ಸ್ವರ್ಣವಲ್ಲಿ ಮಠಗಳಿಗೆ ತುಂಬ ಹತ್ತಿರದಲ್ಲಿದೆ. ಇಲ್ಲಿ ನಮ್ಮ ಊರಿನವರು ಬಂದಾಗಿದೆ. ಇವರೆಲ್ಲ ಊರಿಂದ ಬಂದಿರಬೇಕು ಇಲ್ಲಿ ನೋಡಲಿಕ್ಕೆ. ನಮಸ್ಕಾರ. ಊರಿನವರ ನೀವು? ಇಲ್ಲಿಯವರು? ಉಡುಪಿಯವರಾ? ಉಡುಪಿಯಲ್ಲಿ ಇಲ್ಲಿ ಸಿಟಿಯಲ್ಲೆಯಾ? ಓಹೋ ಹೋ, ಹೌದು. ನೋಡ್ತಿರ್ತೀರಾ? ವಾ, ನಿಮ್ಮ ಹೆಸರು? ಹೌದಾ? ಇವರು ನಿಮ್ಮ? ಹೌದಾ? ಇವರು ಬ್ಯುಸಿ. ಹೇಗೂ ನಮ್ಮ ಊರಿನವರು ಸಿಕ್ಕಿದ್ದಾರೆ. ಹೇಗೂ ಅವರು ನನ್ನ ಸ್ನೇಹಿತರು, ಅದಕ್ಕೆ ಸುಮ್ಮನೆ ಹೇಳಿದೆ ಅಷ್ಟೇ. ಗ್ರಾಮ ಪಂಚಾಯತ್ ಭೈರುಂಬೆ, ತಾಲೂಕು ಶಿರಸಿ, ಉತ್ತರ ಕನ್ನಡ. ಸಹಸ್ರಲಿಂಗದ ಪವಿತ್ರ ಕ್ಷೇತ್ರದ ಹೊಳೆಯ ಸುತ್ತಮುತ್ತಲೂ ಕುಳಿತು ಊಟ ತಿಂಡಿ ಮಾಡುವುದನ್ನು ನಿಷೇಧಿಸಲಾಗಿದೆ. ಇದು ಎಲ್ಲರೂ ಬರುವಂತಹ ಯಾತ್ರಿಗರು ಅಥವಾ ಇಲ್ಲಿ ನೋಡಲಿಕ್ಕೆ ಬರುವವರೆಲ್ಲ ತಿಳಿಯಬೇಕಾದ ವಿಚಾರ. ಈ ರೀತಿ ಇಲ್ಲಿ ಈ ಸ್ಥಳದಲ್ಲಿ ಅಪಾಯಕಾರಿ ಹೊಂಡ ಇದೆ. ಈ ಹೊಂಡದಲ್ಲಿ ಹಲವು ಜನರು ಪ್ರಾಣ ಕಳೆದುಕೊಂಡಿದ್ದಾರೆ. ನೀರಿಗೆ ಇಳಿಯಬೇಡಿ ಎನ್ನುವಂತಹ ಎಚ್ಚರಿಕೆಯ ಫಲಕವನ್ನು ಸಹ ಹಾಕಿದ್ದಾರೆ. ಇದನ್ನು ಪಾಲಿಸುವುದು ನಮ್ಮೆಲ್ಲರ ಧರ್ಮ. ಹಾಗೆಯೇ ಇಲ್ಲಿಯ ಸಹಸ್ರಲಿಂಗದ ಒಂದು ಸುಂದರವಾದ ನೋಟನ ನೋಡೋಣ. ಇತಿಹಾಸದ ಪ್ರಕಾರ ಹೇಳುವುದಾದರೆ 1788 ಮತ್ತು 1718 ನಡುವೆ ವಿಜಯನಗರದ ಸಾಮ್ರಾಜ್ಯದ ಆಡಳಿತಗಾರ ಸದಾಶಿವರಾಯರು 1000 ಲಿಂಗಗಳನ್ನು ಸ್ಥಾಪಿಸಿದರು. ಪ್ರತಿ ವರ್ಷ ಮಹಾಶಿವರಾತ್ರಿಯ ಪುಣ್ಯ ಸಮಾರಂಭದಲ್ಲಿ ದೇಶಾದ್ಯಂತ ಭಕ್ತರು ಶಿವಪೂಜೆ ನಡೆಸಲು ಈ ಸ್ಥಳಕ್ಕೆ ಭೇಟಿ ನೀಡುತ್ತಾರೆ. ಈ ಸ್ಥಳವು ನಿಜವಾಗಿಯೂ ನಿಗೂಢವಾಗಿದ್ದು ನೋಡಲು ಆಕರ್ಷವಾಗಿ ಕಾಣುತ್ತಿದೆ. ಆದರೆ ಸ್ನೇಹಿತರೆ, ಇಲ್ಲಿ ಸಮೇತ ತಮ್ಮ ವಿಕೃತ ಮನಸ್ಸಿನ ಆಕೃತಿಯನ್ನು ನಮ್ಮ ಇಂದಿನ ಯುವಜನರು ಮಾಡಿದ್ದನ್ನು ನೀವು ಕಾಣಬಹುದು. ಇಂತಹ ಸುಂದರವಾದ ಬಂಡೆಕಲ್ಲನ್ನು ಹಾಳು ಮಾಡಬೇಡಿ ಎನ್ನುವಂಥದ್ದು ನನ್ನೊಂದು ವಿಜ್ಞಾನ. ಇಲ್ಲಿಯ ಪ್ರಕೃತಿಯ ನಡುವಿನಲ್ಲಿರುವಂತಹ ಈ ನದಿ ಹಾಗೂ ಇಲ್ಲಿರುವಂತಹ ಕಲ್ಲು ಬಂಡೆಗಳು ಅತ್ಯದ್ಭುತವಾಗಿ ಆಕರ್ಷಕವಾಗಿದೆ. ನೀವಿಲ್ಲಿ ಕಾಣುತ್ತಿದ್ದರೆ ದಟ್ಟ ಕಾಡಿನ ನಡುವೆ ಹಾದು ಹೋಗುವಂತಹ ಈ ನದಿಯಲ್ಲಿ ಅದ್ಭುತವಾಗಿ ಅನೇಕ ರೀತಿಯ ಲಿಂಗಗಳು ಹಾಗೂ ನಂದಿಗಳನ್ನು ನಾವು ಮುಂದಕ್ಕೆ ಕಾಣಲಿದ್ದೇವೆ. ಯಾವುದೇ ಲಿಂಗಗಳು ಒಂದೇ ಆಕಾರ ಅಥವಾ ಗಾತ್ರದಲ್ಲಿ ಇರುವುದಿಲ್ಲ. ನದಿ ನೀರಿನ ಹರಿವನ್ನು ಗಮನಿಸಿದರೆ ಕೆಲವು ಲಿಂಗಗಳು ಸ್ಥಳಾಂತರಿಸಲ್ಪಟ್ಟಿದೆ. ಹಾಗೆಯೇ ಇನ್ನು ಕೆಲವು ಸಂಪೂರ್ಣವಾಗಿ ವಿರೂಪಗೊಂಡಿರುತ್ತದೆ. ಈ ಪವಾಡಕ್ಕೆ ಸಾಕ್ಷಿಯಾಗಲು ಬಯಸುವವರು ನೀರಿನ ಮಟ್ಟ ಕಡಿಮೆಯಾದಾಗ ಮಾತ್ರ ಈ ಸ್ಥಳಕ್ಕೆ ಭೇಟಿ ನೀಡಲು ಸೂಚಿಸಲಾಗುತ್ತೆ. ಯಾಕೆಂದರೆ ನೀರು ಇಲ್ಲದಿದ್ದರೆ ಲಿಂಗದ ಕೆತ್ತನೆಗಳು ಸ್ಪಷ್ಟವಾಗಿ ಗೋಚರಿಸುತ್ತದೆ. ಇಲ್ಲಿ ನೀವು ಕಾಣ್ತಿದ್ರೆ ಈಗ ಲಿಂಗ ಇರುವಂಥ ಜಾಗಕ್ಕೆ ನಾನೀಗ ತೆರಳುತ್ತಿದ್ದೇನೆ. ನೋಡೋಣ. ಇಲ್ಲಿ ಒಂದು ಸಣ್ಣ ದೇವಸ್ಥಾನವಿದೆ. ಇಲ್ಲಿ ಆಗಾಗಲೇ ಹನುಮಂತರಾಯರು ಬಂದು ಪೂಜೆ ಮಾಡೋದನ್ನು ನೀವು ನೋಡ್ಬೋದು. ಇಲ್ಲಿಯೂ ಸಹ ಲಿಂಗಗಳು, ಸಹಸ್ರಲಿಂಗದ ಕೆಲವು ಭಾಗಗಳು ಇಲ್ಲಿವೆ. ಈ ರೀತಿ ಇಲ್ಲಿ ನೀವು ಕಾಣ್ಬೋದು ಅಂದಿನ ಕಾಲದ ಸುಂದರವಾದಂತಹ ಲಿಂಗಗಳು. ನೋಡಿ ಸ್ನೇಹಿತರೆ, ಇಲ್ಲಿ ನಂದಿಯ ಒಂದು ಸಣ್ಣ ಪ್ರತಿಮೆ ಇದೆ. ಅದೇ ರೀತಿ ಇಲ್ಲಿ ಇರುವಂಥದ್ದೇ ಅಂದಿನ ಕಾಲದ ನಾಗನ ಕಲ್ಲುಗಳು. ಅತ್ಯದ್ಭುತವಾದಂತಹ ಸುಂದರವಾದ ಕೆತ್ತನೆಯಲ್ಲಿ ಕೂಡಿದಂತಹ ಈ ನಾಗನ ಕಲ್ಲಿನ ರೂಪರೇಖೆ
ಭಾಳಷ್ಟು ಸುಂದರವಾಗಿ ಕೆತ್ತಿಸಲ್ಪಟ್ಟಂತಹ ಈ ಕಲ್ಲು ಇಲ್ಲಿ ನಿಮಗೆ ಕಾಣಿಸಿದೆ. ಎಲ್ಲಿ ನೋಡಿದ್ರಲ್ಲಿ ಲಿಂಗವೇ ಲಿಂಗಗಳು. ನೀವಿಲ್ಲಿ ಕಾಣ್ತಿದ್ರಿ, ಎಲ್ಲ ಕಡೆಯಲ್ಲಿ ಲಿಂಗಗಳು ತೋರ್ತೇವೆ. ಎಲ್ಲ ಕಡೆಯಲ್ಲಿ ನಿಮಗೆ ಲಿಂಗಗಳು ತೋರ್ತೇವೆ. ಭಾಳ ಸುಂದರವಾಗಿ ಅಂದಿನ ಕಾಲದಲ್ಲಿ ಮಾಡಿದಂತಹ ಲಿಂಗಗಳು, ಕೆಲವು ಮೂರ್ತಿಗಳು ಇಲ್ಲಿ ಕಾಣಿಸಿವೆ. ಇಲ್ಲಿ ಒಂದು ವಿಶೇಷತೆ ಇದೆ. ನೀವಿಲ್ಲಿ ನೋಡುವುದು, ಕಲ್ಲಿನ ಮೇಲೆ ಕಲ್ಲನ್ನಿಟ್ಟು ಅಲ್ಲಲ್ಲಿ ಒಂದು ಆಕಾರವನ್ನು ಮಾಡಿಟ್ಟಿದ್ದಾರೆ. ಇದು ಯಾಕೆಂತ ಹೇಳಿದರೆ, ತಮ್ಮ ಇಷ್ಟಾರ್ಥ, ಮನೆ ಕಟ್ಟುವ ಅಥವಾ ಬೇರೆ ಏನಾದರೂ ಇಷ್ಟಾರ್ಥಗಳನ್ನಿದ್ದರೆ ಇಂತಹ ಕಲ್ಲನ್ನಿಟ್ಟು ಪ್ರಾರ್ಥಿಸಿಕೊಂಡಾಗ ಅದು ನೆರವೇರುತ್ತೆ ಎನ್ನುವಂಥ ನಂಬಿಕೆ. ಹಾಗಾಗಿ ಇಲ್ಲೆಲ್ಲ ಕಲ್ಲಿನ ಸಣ್ಣ ಸಣ್ಣ ಗೋಪುರಗಳನ್ನು ನೀವಿಲ್ಲಿ ಕಾಣ್ತಿದ್ದರು. ಯಾವ ಒಂದು ಸುಂದರ ರೀತಿಯಲ್ಲಿ ಪ್ರತಿಯೊಂದು ಕಲ್ಲಿನಲ್ಲಿಯೂ ಅಂದಿನ ಕಾಲದ ಲಿಂಗಗಳ ಇದ್ದವ. ಇಲ್ಲಿ ಒಂದು ಸುಂದರವಾದ ಬಸವನ ಮೂರ್ತಿಯನ್ನು ಕೆತ್ತಿದ್ದಾರೆ. ನೀವಿಲ್ಲಿ ಕಾಣ್ತಿದ್ದೀರಿ ಸ್ನೇಹಿತರೆ, ಎಷ್ಟು ಸುಂದರವಾದ ಒಂದು ಬಸವನ ಆಕಾರದ ಈ ಮೂರ್ತಿಯನ್ನು ನೀವಿಲ್ಲಿ ಕಾಣ್ತಿದ್ದೀರಿ. ಅಂದಿನ ಕಾಲದವರ ಒಂದು ಕ್ರಿಯಾಶೀಲತೆಯನ್ನು ನಾವಿಲ್ಲಿ ಕಾಣ್ಬೋದು. ಅದೇ ರೀತಿ ಇಲ್ಲಿಯೂ ಸಹ ಬರೆದಿದ್ದಾರೆ ಹಾಗೂ ಕೆತ್ತನೆಯೂ ಇದೆ. ಇಲ್ಲಿ ನೀವು ಅಂದಿನ ಕಾಲದ ಶಾಸನವನ್ನು ನೋಡ್ಬೋದು. ಕನ್ನಡದ ಶಾಸನ ಇರ್ಬೋದು, ಇಲ್ಲಿ ಬರೆದದನ್ನು ನೀವು ಕಾಣ್ತಿದ್ರಿ. ಅದೇ ರೀತಿ ಎಲ್ಲಿ ನೋಡಿದ್ರಲ್ಲಿ ನಮ್ಮ ಇಷ್ಟಾರ್ಥಗಳನ್ನು ತೀರಿಸಿಕೊಳ್ಳಲು ಇಂತಹ ಆಕೃತಿಗಳನ್ನು ನಾವು ಕಾಣ್ಬೋದು. ಬಂದವರೆಲ್ಲರೂ ಈ ರೀತಿಯ ಆಕೃತಿಗಳನ್ನು ಮಾಡಿಟ್ಟಿದ್ದನ್ನು ನಾವಿಲ್ಲಿ ಕಾಣ್ತಿದ್ದೇವೆ. ಇಲ್ಲಿಯೂ ಸಹ ಅದ್ಭುತವಾದಂಥ ಒಂದು ಕಲೆ ಇದೆ. ಆಶ್ಚರ್ಯಕರ ಸಂಗತಿ ಎಂದರೆ, ಕಾಂಬೋಡಿಯಾದ ಅದೇ ಹೆಸರಿನ ಮತ್ತೊಂದು ಸಹಸ್ರಲಿಂಗ ಕ್ಷೇತ್ರವಿದೆ. ಈ ಕ್ಷೇತ್ರವು ನದಿಯ ಬಂಡೆಗಳ ಮೇಲಿನ ಕೆತ್ತಿದ ವಿವಿಧ ಲಿಂಗಗಳನ್ನು ಹೊಂದಿದೆ ಎಂದು ಬಲ್ಲ ಮೂಲಗಳಿಂದ ತಿಳಿದು ಬಂದಿದೆ. ಇದು ಕಾಂಬೋಡಿಯಾದ ಅತೀ ದೊಡ್ಡ ಹಿಂದೂ ದೇವಾಲಯದ ಅಂಕೋರ್ ವಾಟರ್ ಹತ್ತಿರದಲ್ಲಿದೆ ಎಂಬ ವಿಷಯವನ್ನು ಸಂಶೋಧಕರು ಹೇಳಿದ್ದಾರೆ. ಆಗ್ನೇಯ ಏಷ್ಯಾದಲ್ಲಿ ಅನೇಕ ಹಿಂದೂ ರಾಜರು ಅಲ್ಲಿಯ ರಾಜ್ಯವನ್ನು ಸಹ ಆಳಿದ್ದಾರೆ ಎಂಬ ಪ್ರತೀತಿ ಇದೆ. ಅದಕ್ಕಾಗಿಯೇ ಇದು ಭಾರತದ ಶಿರಸಿ ಸಹಸ್ರಲಿಂಗದ ಹೋಲಿಕೆ ಬರಬಹುದು ಎಂದು ಹೇಳಿದ್ದಾರೆ. ಇಂದು ಈ ಪವಿತ್ರ ತಾಣವು ಸ್ಥಳೀಯರಿಗೆ ಪಿಕ್ನಿಕ್ ತಾಣವಾಗಿದ್ದು, ಕಾಂಬೋಡಿಯನ್ ಸಹಸ್ರಲಿಂಗವನ್ನು ಕೇಬಲ್ ಸ್ಟಿನ್ ಎಂದು ಕರೆಯುತ್ತಾರೆ. ಇದರ ಅರ್ಥ ದಿ ಹೆಡ್ ಬ್ರಿಡ್ಜ್ ಎಂದು ಹೇಳುತ್ತಾರೆ. ಹಾಗೆಯೇ ಶಿರಸಿಯಿಂದ 18 ಕಿಲೋಮೀಟರ್ ದೂರದಲ್ಲಿರುವಂಥ ಈ ಸಾಲ್ಮಲ ನದಿಯ ಬಂಡೆಗಳ ಮೇಲಿನ ಈ ಲಿಂಗಗಳು ಹಾಗೂ ಸುಂದರವಾದ ಆಕೃತಿಗಳು ಎಂಥವರ ಮನಸ್ಥಿತಿಯನ್ನು ಸಮೇತ ಸೂರೆಗೊಳ್ಳುತ್ತೆ. ನೀವಿಲ್ಲಿ ಕಾಣ್ತಿದ್ದೀರಿ, ಅದ್ಭುತವಾದಂತಹ ನಂದಿಯ ಒಂದು ಕೆತ್ತನೆ. ಅದನ್ನು ನೋಡಲು ಬರುತ್ತಿರುವಂತಹ ಯಾತ್ರಾದಿಗಳು ಈ ಪ್ರಕೃತಿಯ ನಡುವೆ ಇರುವಂತಹ ಈ ಸುಂದರ ತಾಣವನ್ನು ವೀಕ್ಷಿಸಲು ಅದೆಷ್ಟು ಮುದ ಕೊಡುತ್ತೆ ಸ್ನೇಹಿತರೆ. ಇಲ್ಲಿ ನೀವು ಕಾಣ್ತಿದ್ರಿ, ಎಲ್ಲ ಯಾತ್ರಿಗಳು ಇದನ್ನು ನೋಡಿಕೊಂಡು ಪ್ರಕೃತಿಯ ಒಂದು ಸೊಬಗನ್ನು ಸವಿಯುತ್ತಾ ಸಾಗುವುದನ್ನು ಇಲ್ಲಿ ನಾವು ಕಾಣಬಹುದು. ಅದೆಷ್ಟೋ ಮೂರ್ತಿಗಳು ನಮಗೆ ಇಲ್ಲಿ ಕಾಣಸಿಗುವುದು ಭಾಳಷ್ಟು ಇದೆ. ಅಂತೆಯೇ ನೀರಿನ ಈ ಜುಳು ಶಬ್ದದೊಂದಿಗೆ ನೋಡುತ್ತಿರುವಂತಹ ಅಲ್ಲಿಯ ಸುಂದರವಾದ ಲಿಂಗಗಳಾಗಲಿ ಅಥವಾ ನಂದಿಯ ಮೂರ್ತಿಗಳಾಗಲಿ ಮನಸ್ಸಿಗೆ ತುಂಬ ಮಧು ಕೊಡುತ್ತೆ. ಇದುವೇ ಶಿರಸಿಯ ಸಹಸ್ರಲಿಂಗ. ನೋಡಿದ್ರಲ್ಲ ಸ್ನೇಹಿತರೆ, ಇಲ್ಲಿಯ ಅದ್ಭುತವಾದಂತಹ ಸಹಸ್ರಲಿಂಗ ಹಾಗೂ ಇಲ್ಲಿ ಅಂದಿನ ಕಾಲದ ಕೆತ್ತನೆಗಳ ಸುಂದರವಾದ ಶಿಲ್ಪಗಳನ್ನು ನೀವು ನೋಡಿದಿರಿ. ಎಲ್ಲರೂ ಬನ್ನಿ, ಒಮ್ಮೆ ಇಲ್ಲಿಗೆ ಬಂದು ಸಹಸ್ರಲಿಂಗವನ್ನು ನೋಡಿ ಅಂತ ಕೇಳ್ಕೊಳ್ತಾ ಇಂದಿನ ವಿಡಿಯೋನ ಮುಕ್ತಾಯಗೊಳಿಸಿದ್ದೇನೆ. ಎಲ್ರಿಗೂ ಶುಭವಾಗಲಿ. ಬಾಯ್.